ಯಾಕಂದ್ರೆ ನೀವೇ ನೋಡಿದಿರಲ್ಲ ಸರ್, ಬೆಂಗಳೂರಲ್ಲೂ ಮೊನ್ನೆ ರಾತ್ರಿ ಎಲ್ಲೂ ಅಷ್ಟೇ. ಇವತ್ತು ಯಾರನ್ನೇ ಅವರು ಒಬ್ಬರು ಇವತ್ತಿನವರೆಗೆ ಒಂದು ಸಣ್ಣದಾಗ ಮಾತಾಡಿಲ್ಲ. ಅವ್ರು ನನ್ನ ತಂಗಿ ಮನೆಯಲ್ಲೇ ಇದ್ರು. ಸರ್ಕಾರದ ಕಾರಲ್ಲಿ ದೇವಸ್ಥಾನಕ್ಕೆ ರಾಜರಾಜೇಶ್ವರಿಗೆ ಪ್ರತಿ ಶುಕ್ರವಾರ ಬೆಳಗ್ಗೆ ಇದಾದರೆ ಸಾಯಂಕಾಲದವರೆಗಿದ್ರು. ಅವತ್ತಿನ ದಿವಸ ನನ್ನ ಮೇಲೆ ಆಸಿಡ್ ಹಾಕಬೇಕು ಅಂತ ಇತ್ತು. ಅದನ್ನು ನಮ್ಮ ತಾಯಿ ನನ್ನ ಮೇಲೆ ಹಾಕಂತ ಅವ್ರು ತಗೊಂಡು 26 ವರ್ಷ ಅನುಭವಿಸಿ ನಮ್ಮ ತಾಯಿ ಅವತ್ತು ನಮ್ಮ ತಾಯಿನೂ ನನ್ನ ಹೆಂಡತಿ ಮೇಲೆ ನಾನು ಬಂದು ಲೇಟ್ ಆಯಿತು. ಮಲೆ ಮಹದೇಶ್ವರಕ್ಕೆ ಹೋಗಿ ಬರೋದು ಲೇಟ್ ಆಯ್ತು. ನಾನು ನನ್ನ ಮಗ ಆಗ ನಮ್ಮ ತಂದೆ ಅದೆಲ್ಲ ಯಾವುದು ಬೇಡಪ್ಪ ನಮಗೆ. ಅದು ರಾಜರಾಜೇಶ್ವರಿ ತಾಯಿ, ಅಲ್ಲಿ ರಾಜರಾಜೇಶ್ವರಿ ಗುರುಗಳಿದ್ರು. ಅವರು 2-3 ತಿಂಗಳು ವನವಾಸ, 6 ತಿಂಗಳು ಕಾಲ, 3 ತಿಂಗಳು ಪ್ರಜ್ಞೆನೆ ಬಂದಿದ್ದು. ದೇವರು ಮಾವಿನಕೆರೆ ರಂಗನಾಥ ಸ್ವಾಮಿ. ಅದಕ್ಕೆ ಅಲ್ಲಿ ನಮ್ಮ ತಂದೆಗೆ 1962ನಲ್ಲಿ ಸೀಟ್ ಸಿಕ್ಕಿರಲಿಲ್ಲ. ಅವರು ಎ.ಜೆ. ರಾಮಚಂದ್ರಯ್ಯರು ಅಂತ ಹೇಳಿ ಇದ್ದರು, ಬ್ರಾಹ್ಮಣ ಸಮಾಜ, ಅವರ ಜೊತೆ ಇದ್ದರು ಅಂತೇಳಿ ಕಾಂಗ್ರೆಸ್ ಸೀಟ್ ಇದ್ದಿದ್ದನ್ನು ತಪ್ಪಿಸಿರೋದು. ಆಮೇಲೆ ರಂಗನಾಥ ದರ್ಶನ ಮಾಡಿದ್ರು ಬೆಳಗಿದ್ದಾರೆ. ಅವ್ರನ್ನ 60 ಅಡಿ ಹೈಟಲ್ಲಿ ನೀವು ನಿಲ್ಲಿ ನಾನಿದ್ದೀನಿ ಅಂತ ಆಶೀರ್ವಾದ ರಂಗನಾಥ್ ಅವ್ರ ಕನಸಲ್ಲಿ ಬಂದು ಹೇಳಿದ ಮೇಲೆ ಇಂಡಿಪೆಂಡೆಂಟ್ ನಿಂತು ಗೆದ್ದು ಇವತ್ತು ತಾಲೂಕಿನ ಜನ, ಜಿಲ್ಲೆ ಜನ, ರಾಜ್ಯದ ಜನ ಈ ಮಟ್ಟಕ್ಕೆ ಏನಾದ್ರು ಇದ್ದರೆ ನಮ್ಮ ತಾಯಿಯ ಬೆಳಗ್ಗೆಯಿಂದ 3 ಗಂಟೆ ಮಧ್ಯಾಹ್ನದಲ್ಲಿ ಪೂಜೆ ಮಾಡ್ತೀವಿ ಪ್ರತಿನಿತ್ಯ. ಪ್ರತಿನಿತ್ಯ 3 ಗಂಟೆವರೆಗೆ ಅಂತ್ಯ ಸಂಸ್ಕಾರದ ವಿಧಿವಿಧಾನದಲ್ಲಿ ತಲೆಯನ್ನು ಯಾವ ಭಾಗಕ್ಕೆ ಹಾಕ್ತಾರೆ ಸರ್? ದಕ್ಷಿಣ ಸರ್, ಈ ಜಾಗವನ್ನ ಇಲ್ಲೇ ಮಾಡಬೇಕು ಅನ್ನೋದು ಕೂಡ ರಂಗನಾಥ ಸ್ವಾಮಿ ಸನ್ನಿಧಿನಲ್ಲೇ ನಮ್ಮ ಕುಟುಂಬಕ್ಕೆ ರಂಗನಾಥ ಸ್ವಾಮಿ ಮತ್ತು ಶೃಂಗೇರಿ ಗುರುಗಳು ಚೆನ್ನಮ್ಮನರೇ ಬನ್ನಿ ಅಂತ ಕರೆಯೋರು. ಅಂತ ಮೊನ್ನೆ ನನ್ನ ತಂದೆ ನನ್ನ ಕತೆ ಇದ್ರು. ಶೃಂಗೇರಿ ದೊಡ್ಡ ಗುರುಗಳು, ಚಿಕ್ಕ ಗುರುಗಳು ಎಲ್ಲ ಅವರು ನಮ್ಮ ಕುಟುಂಬದ ಬಗ್ಗೆ ಅಷ್ಟೇ ಇದೆ. ಎಲ್ಲ ಸುತ್ತೂರು ಬುದ್ಧಿಯವರು, ಬಾಲಗಂಗಾಧರ ಸ್ವಾಮಿಗಳು, ಹಿಂದೆ ದೊಡ್ಡ ಸ್ವಾಮಿಗಳು. ಅವತ್ತು ನಮ್ಮ ತಾಯಿ, ನಮ್ಮ ತಂದೆ ಅವತ್ತು 1980ರಲ್ಲಿ ಸುಮಾರು ಆ ಕಾಲದಲ್ಲಿ ಸುಮಾರು 5,000 ಜನ ಸೇರಿಸಿ ಬಾಲಗಂಗಾಧರ ಸ್ವಾಮಿದು ಪಾದ ಪೂಜೆನ ಪಡಲಿಪ್ಪದಲ್ಲೇ ಮಾಡಿದ್ರು. ಬಾಲಗಂಗಾಧರ ಸ್ವಾಮಿಗಳು ರಂಗನಾಥ ಸ್ವಾಮಿ ಕಪ್ಪಲಲ್ಲಿ ಅಮ್ಮನವರ ಅಂತ್ಯ ಸಂಸ್ಕಾರ, ಅಂತ್ಯಕ್ರಿಯೆ ಆಗಬೇಕು ಅನ್ನೋ ಅಪೇಕ್ಷೆ ತಮ್ಮದ ಅಥವಾ ಕುಟುಂಬದ ಜೊತೆಗೆ ಅಮ್ಮನವ್ರದ್ದೇನಾದ್ರು ಇಲ್ಲ, ಕಪ್ಪಲಲ್ಲಿ ನಮ್ಮ ಕುಟುಂಬದ್ದೇ. ಅದು ಕುಮಾರಸ್ವಾಮಿಯವ್ರದ್ದು, ಬಾಲಕೃಷ್ಣ ಗೌಡ್ರದ್ದು, ಅವ್ರದ್ದೇ ಜಾಸ್ತಿ ಇಲ್ಲೇ ಇದು ಮಾಡಬೇಕು ಅನ್ನೋದು ಅವರು ಕಳೆದ 4-5 ತಿಂಗಳಿಂದ ಇದು ಮಾಡಿ. ಇವಾಗ ಅಂತಿಮ ವಿಧಿವಿಧಾನವನ್ನು ಯಾವ ಮಗ ನೆರವೇರಿಸ್ತಾರೆ? ಅದು ಕೊನೆ ಮಗ ಏನಿದೆ, ನಾವೆಲ್ಲ ಇರ್ತೀವಿ ಸರ್ ಜೊತೆಗೆ. ವಿಧಾನದ ಪ್ರಕಾರ ಯಾವ ರೀತಿ ಮಾಡಬೇಕು ಅನ್ನೋದು ಏನು ಹಿಂದಿನ ಸಂಪ್ರದಾಯ ಏನಿದೆ ಅದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.